ಅಲ್ಲ, ಎಲ್ರಿಗೂ ಕೊಟ್ಟಿರ್ತೀವಿ. ಈಗ ನನ್ನ ಅಭಿಮಾನಿಗಳು ಸಿಕ್ಕಾಗ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀನಲ್ಲ, ಅದು ವೈರಲ್ ಆಗಿರಲ್ಲ ಅಷ್ಟೇ ನಿಮಗೆ. ಯಾಕಂದ್ರೆ ಅವ್ರು ನಿಮಗ್ ಗೊತ್ತಿರಲ್ಲ. ಅಥವಾ ನಾನು ಎಲ್ಲೋ ಕರೆಯಕ್ ಹೋದಾಗ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು, ನಾ ಎಲ್ಲೋ ಹೋದಾಗ ಅಲ್ಲೆಲ್ಲೋ ನನಗೆ ಗೊತ್ತಿರೋ ಕುಕ್ ಇರ್ತಾರೆ, ನನಗೆ ಗೊತ್ತಿರೋ ಎಷ್ಟೊಂದ್ ಜನ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆದಿರೋದು ನಿಮಗ್ ಗೊತ್ತಾಗಿರಲ್ಲ. ಸೊ ಹಂಗಾಗಿ ಹೆಂಗ್ ಬಡವ್ರ ಮಕ್ಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರದ್ದು ಅರ್ಥ ತುಂಬಾ ಕ್ಲಿಯರ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. 4 ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಹೇಳಿರೋದು. ಅದು ನನಗೇನೋ ಹೆಲ್ಪ್ ಆಗ್ಲಿ ಅನ್ನೋ ತರ ಹೇಳಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡೇ ಬೆಳೆದಿರೋದು. ಯಾವ್ದೋ ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ. ನನ್ನ ಎಫರ್ಟ್, ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಹೀರೋ ಆಗಿ, ವಿಲನ್ ಆಗಿ, ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲಾ ನನ್ನ ಎಫರ್ಟ್ ಗಳಿಂದನೇ ಇಲ್ಲಿವರೆಗೂ ಬಂದಿರೋದು, ಮುಂದೆ ಕೂತಿರೋದು. ಬಿಟ್ರೆ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಇಂದ ಅಲ್ಲ. ಅಂಡ್ ಆ ಸ್ಟೇಟ್ಮೆಂಟ್ ಕೂಡ ಇಟ್ ಈಸ್ ಫಾರ್ ದ ಪೀಪಲ್. ನಾ ಹೇಳ್ತಿರೋ 4 ಜನಕ್ಕೆ ಇನ್ಸ್ಪೈರ್ ಆಗ್ಬೇಕಲ್ವಾ. ಈಗ ನಮ್ಗೆ ಒಂದ್ ಸ್ವಲ್ಪ ಡಲ್ ಹೊಡೆದಾಗ, ಏನೋ ಆಗ್ತಿಲ್ಲ ಅಂತ ಅನ್ಸಿದಾಗ ನಾವೇ ಒಂದಿಷ್ಟು ಜರ್ನಿಗಳನ್ನ ಯಾವಾಗ್ಲೂ ನೋಡ್ತಾ ಇರ್ತೀವಿ. ಓಕೆ, ಇದು ಚೆನ್ನಾಗಿತ್ತು, ನಾವ್ ಹಿಂಗ ಆಗ್ಬೋದು ಅಂತ ಹೇಳಿ. ಹಂಗೆ 4 ಜನಕ್ಕೆ ಇನ್ಸ್ಪೈರ್ ಮಾಡಕ್ ಹೇಳೋದಂತ ಮಾತದು. ಅಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಳು ಬೆಳಿಬೇಕು. ಅಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು. ಅವರು ಇನ್ನೂ ಎಲ್ಲಾರನ್ನು ಇನ್ವೈಟ್ ಮಾಡಬೇಕು. ಅವರು ಜೋರಾಗಿ ಮದುವೆ ಮಾಡ್ಕೊಳ್ಳಿ, ಖುಷಿ ಅಲ್ವಾ ಅದ್ರಲ್ಲಿ. ಅಂಡ್ ದೊಡ್ಡ ಅಂದ್ರೆ ಎಲ್ಲರನ್ನು ಈಗ ಒಂದಲ್ಲ ಒಂದು ವೇದಿಕೆಯಲ್ಲಿ ಎಲ್ಲರನ್ನು ಭೇಟಿ ಮಾಡಿರ್ತೀವಿ. ಅಂಡ್ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಗುಡ್ ಅಲ್ವಾ. ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡೋದ್ರೆ ಬಹಳ ಚೆನ್ನಾಗಿರುತ್ತೆ. ಅಂಡ್ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ನೋಡಿದೆ. ಇವ್ರನ್ನ ಕರಿತಾ ಇದ್ದಾನೆ, ಅವ್ರನ್ನ ಕರಿತಾ ಇದ್ದಾರೆ ಅಂತ. ಯಾಕೆ ಎಲ್ಲರನ್ನು ಕರಿಬಾರದು ಅಂತ, ಯಾಕೆ ಎಲ್ಲರನ್ನು ಕರಿಬಾರದು? ಹೇಳ್ತಿರೋದು ನಾವು ನಮ್ಮ ಯಾರ ಜೊತೆನಾದ್ರು ಏನಾದ್ರು ಡಿಫ್ರೆನ್ಸಸ್ ಇದ್ರು ಅವ್ರನ್ನು ಕರಿಬೇಕಲ್ವಾ. ಒಂದು ಹಳ್ಳಿಲಿ ಅಣ್ಣ ತಮ್ಮದರೇ ಕಿತ್ತಾಡ್ಕೊಂಡಿರ್ತಾರೆ, 2-3 ಪಾರ್ಟಿ ಮಾಡ್ಕೊಂಡಿರ್ತಾರೆ, ಏನೇನೋ ಜಗಳಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಮಾತೇ ಬಿಟ್ಟಿರ್ತಾರೆ. ಒಂದ್ ಮದುವೆ ಸಮಾರಂಭ ಅಂತ ಬಂದ್ರೆ, ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ, ನಾನು ಹೋಗಿ ಎಲ್ಲರನ್ನು ಕರಿಬೇಕು ಅಂತ ಹೋಗಿ ಎಲ್ಲರನ್ನು ಕರೀತಾರೆ ಅವರು. ಅಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ, ನಮ್ಮ ಅಣ್ಣನ ಮದುವೆ ಆಗ್ತದೆ, ನನ್ನ ತಮ್ಮನ ಮದುವೆ ಆಗ್ತದೆ, ನಮ್ಮ ಅಣ್ಣನ ಮಗಳದ್ ಆಗ್ತಾ ಇದೆ, ಇಲ್ಲ ನನ್ನ ಫ್ರೆಂಡ್ ಆಗ್ತಾ ಇದೆ, ಏನೇ ಡಿಫ್ರೆನ್ಸಸ್ ಇದ್ರು ಎಲ್ಲರೂ ಬಂದ್ಬಿಟ್ಟು ಅವ್ರು ಕರೆದಿದ್ದಾರೆ ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ. ಸೊ ಈ ತರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದ್ರೆ ಅದರಲ್ಲಿ ತಪ್ಪೇನಿದೆ. ಹಾಗಾಗಿ ಎಲ್ಲರೂ ಬರಬೇಕು, ಎಲ್ಲಾ ತುಂಬಾ ಖುಷಿಯಿಂದ ಬಂದು ಎಲ್ಲರೂ ಹರಿಸ್ಬೇಕು.